everyone, welcome back to my YouTube channel. ನಾ ರೀಲ್ಸ್ ಮಾಡ್ತಾವ್ರೆ ಗೈಸ್ ಇವರು. ರೆಸಾರ್ಟ್ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ನೋಡ್ರಿ ಅಮ್ಮ ಪ್ರಿಯರ್ ನಮ್ಮನೆ ಗೊತ್ತಾಗ್ತದೆ. ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಿನ್ನೆ ಹರ್ಷಿ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲಾದರೂ ಪಾರ್ಟಿ ಮಾಡೋಕ್ಕೆ ಹೋಗೋಣ, ಸೊ ಏನಾದರೂ ಎಂಜಾಯ್ ಮಾಡೋ ಥರ ಜಾಗಕ್ಕೆ ಹೋಗೋಣ ಅಂತ. ಸೊ ಇವತ್ತೊಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಯಾರ್ಯಾರು ಹೋಗ್ತಾಯಿದ್ದೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡ್ತಾ ಇರಿ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಎಲ್ಲಿದ್ದೀವಿ ಈಗ ಅಂತ ಅಂದರೆ ನೋಡ್ಬೋದು, ಇದೆಲ್ಲಿ ಅಂಜಾನಗರಿಂದ ಸ್ವಲ್ಪ ಮುಂದೆ ಇದ್ದೀವಿ. ಆನ್ ದ ವೇ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡೋಣ ಬನ್ನಿ ಗೈಸ್. ಚಂದು ಬಂದು ಆಟೋದಲ್ಲಿ ಕೂತಿದ್ದಾನೆ. ಚಂದು ಪಾಪು ಮಲಗಿದೆ. ಇನ್ನೊಂದು ಆಟೋದಲ್ಲಿ, ಅಲ್ಲಿ ಒಂದು ಆಟೋ ಝೂಮ್ ಮಾಡ್ತಾ ಇದ್ದೀನಲ್ಲ, ಆ ಆಟೋದಲ್ಲಿ ಹರ್ಷಿ ಮತ್ತು ವಸಂತು, ನಾಗ ಅವರೆಲ್ಲ ಬರ್ತಾ ಇದ್ದಾರೆ. ನೋಡೋಣ ಬನ್ನಿ, ಹೋಗೋಣ. ಏನ್ ಪ್ರಿಯಾ ಸಮಾಚಾರ? ಏನೋ ಸಮಾಚಾರ. ಪಾಪು ಮಲ್ಕೊಬಿಟ್ಟೈತೆ. ಪಾಪು ಮಲಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಇವರೆಲ್ಲ ಎಲ್ಲ ಹೋಗಿದ್ರು ಗೈಸ್. ಇವಾಗ ಅದಕ್ಕೆ ರಾಯಲ್ ಮಠ ಹತ್ರ ಇದೀವಿ ನಾವು. ನೋಡಿ ರಾಯಲ್ ಮಟ್ಟು. ಇನ್ನೇನು ಸಮಾಚಾರ? ಏನೂ ಇಲ್ಲ, ಇವಾಗ ಹೋಗ್ಬೇಕು. ಆನ್ ದ ವೇ ಇದ್ದೀವಿ. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು? ಇನ್ನೊಂದು 15 ಇರ್ಬೋದು. ಇಲ್ಲಿ ಕರೆಕ್ಟಾಗಿ ಮಾಗಡಿ ರೂಟಲ್ಲಿ ಇದ್ದೀವಿ. ತಾವರೆಕೆರೆ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಕೇಳ್ತೀನಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅಲ್ಲೊಂದು ಆಟೋ ನಿಂತಿದೆ, ಅಲ್ಲೊಂದು ಆಟೋ, ಇಲ್ಲೊಂದು ಆಟೋ. ಅದೆಲ್ಲ ನಾನು ಹೇಳಾಯ್ತು ಮುಂಚೆ ವ್ಲಾಗಲ್ಲೇ. ಹೌದಾ? ನನಗೇನು ಗೊತ್ತು, ನಾನು ಅಲ್ಲೋಗಿದ್ದಲ್ಲ. ಇವಾಗ ಇನ್ನೇನು ಪರ್ಚೇಸ್ ಮಾಡಬೇಕು, ಊಟ ಗಿಟ್ಟ ಎಲ್ಲ ಏನೂ ಪರ್ಚೇಸ್ ಮಾಡೋಂಗಿಲ್ಲ. ಡ್ರೆಸ್ಸು ಎಲ್ಲ ಪರ್ಚೇಸ್ ಆಗಿದೆ. ಹೋಗಬೇಕು, ಎಂಜಾಯ್ ಮಾಡಬೇಕು, ಬರಬೇಕು. ಇವತ್ತಿರ್ತೀವೋ ನಾಳೆ ಇರಲ್ವೋ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡಬೇಕು, ಹೋಗ್ಬೇಕು ಅಷ್ಟೇ. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸಿದ್ರು ಗೈಸ್. ಇವರಿಬ್ಬರು ಆಟೋದಲ್ಲೂ ಕೂಡ ಮುಂದೆನೇ ಕೂತ್ಕೊಂಡಿದ್ದಾರೆ. ಇನ್ನೊಂದು ಆಟೋದಲ್ಲಿ ಬಾರೋ ಅಂದ್ರೂ ಬರ್ತಾ ಇಲ್ಲ. ಇವನ್ನ ಬಿಟ್ಟು ಅವನಿರಲ್ಲ, ಅವನ್ನ ಬಿಟ್ಟು ಇವನಿರಲ್ಲ. ಆಟೋಲ್ಲೂ ಅಷ್ಟೇ ಕುಚ್ಚುಕು ಸಾಂಗ್ ಹಾಕ್ಕೊಂಡು ಇವ್ನಿಗೆ ಅವ್ನು ಹೊಡಿಯೋದಂತೆ, ಅವ್ನು ಇವ್ನು ಹೊಡಿಯೋದಂತೆ. ಗೈಸ್ ನೋಡಿ ಗೈಸ್ ಹೆಂಗೆ ಮಾಡ್ತಾ ಇದ್ದಾರೆ ಇಬ್ರು ಹಿಂಗೆ ಆಡೋದು. ಅಣ್ಣ ನೀನು ಆಯ್ ಮಾಡು. ಇವರು ಆಯ್, ಅವ್ರ ಮಗುನು ಆಯ್, ಇವರು ಆಯ್, ನೋಡಿದವರು ಆಯ್, ನೀವು ಮಾಡ್ರಿ ಆಯ್. ಹಂಗೆ ಮೆಸೇಜು ಅದೆಲ್ಲ ಹಾಕ್ಬಿಡಿ ಅಮ್ಮ. ಇನ್ನು ಎಷ್ಟು ದೂರ ಆಗುತ್ತಾ ಇಲ್ಲಿಂದ? 8-8.5 ಕಿಲೋಮೀಟ್ರ್ ಅನ್ಕೋ. ನಾನು ಇನ್ನೂ ಈಸಿ ರೂಟು ಕರ್ಕೊಬತ್ತೈತೆ, ಯಾವುದೋ ಲಾಂಗ್ ರೂಟು ಕರ್ಕೊಂಡ್ಬಿಟ್ಟಾರೆ. ಅವ್ರು ಕರ್ಕೊಂಬಂದಂಗೆ ಬರಬೇಡ್ರಿ, ನಾನು ಹೇಳ್ತೀನಿ ಹಂಗೆ ಬನ್ನಿರಿ, ನನ್ನ ಜೊತೆ ಬನ್ನಿರಿ. ಬಂದವರೆಲ್ಲ 3,300 ರೂಪಾಯಿ ಕೊಟ್ಬಿಟ್ಟು ರೆಸಾರ್ಟಿಗೆ ನಾನು ಕರ್ಕೊಂಬಂದು. ನಾವು ಹೋಗ್ತಾ ಇದೀವಂತೆ ಹೇಳೇ ಇಲ್ಲ. ಇವನೇ ಹೇಳ್ಬಿಟ್ಟ ಕಣಿ ರೆಸಾರ್ಟ್ಗೆ ಅಂತ. ಬೇಡ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ ಗುರು? ರೆಸಾರ್ಟ್ಗೆ ಹೋಗ್ತಾ ಇದೀವಿ. ರೂಬಿ ರೆಸಾರ್ಟ್. ಉಪ್ಪಿ ಅಣ್ಣ ಅವರಲ್ಲ, ಅಲ್ಲಿ ಹೋಗ್ತಾ ಇದೀವಿ. ಉಪ್ಪಿ ಅಣ್ಣ ಮೀಟ್ ಮಾಡಕ್ ಇರ್ತಾರೆ. ನಮ್ಮನ್ನ ಮೀಟ್ ಮಾಡಕ್ ಆಯ್ತಿದ್ದಾರೆ ಗೊತ್ತಾ, ಅದಕ್ಕೆ ಎಲ್ಲರೂ ಹೋಗ್ತಾ ಇದೀವಿ. ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಎಲ್ರು ಕಾಲ ಎಳಿತದೆ ಕಾಲ. ನೀವು ಒಂದ್ ದಿವಸ ಬಂದು ಹೋಗ್ರಿ ರೆಸಾರ್ಟ್ಗೆ. ನಾ ರೀಲ್ಸ್ ಮಾಡ್ತಾವ್ರೆ ಗೈಸ್ ಇವರು. ಈ ತರ ನೇಚರ್ ಎಲ್ಲಿ ಸಿಗುತ್ತೆ ಹೇಳ್ರಿ? ರೀಲ್ಸ್ ಮಾಡ್ತಾವ್ರೆ, ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನೋಡಿ ರೆಸಾರ್ಟಿಗೆ ಬನ್ರಿ, ಎಲ್ಲಾರು ಸಿಗುತ್ತೆ. ಪಕ್ಕದಾಗಿದೆ ಆ ನೀರು. ರೀಲ್ಸ್ ಮಾಡ್ತಾವ್ರೆ ಬನ್ರಿ. ನೋಡಿ ನಮ್ಮ ಮಚ್ಚ, ನೋಡಿ ನಮ್ಮ ಪಾಪು. ಇವರು ರೀಲ್ಸ್ ಮಾಡ್ತಾವ್ರೆ, ರೆಡಿ ಆಗವ್ರೆ. ಇವಾಗ ರೀಚ್ ಆಗಿದ್ದೀವಿ ಗೈಸ್, ರೂಪೀಸ್ ರೆಸಾರ್ಟ್ ಹತ್ರ. ಗೈಸ್ ಇವಾಗ ರೂಪೀಸ್ ರೆಸಾರ್ಟಿಗೆ ಎಂಟ್ರಿ ಆಗಿದ್ದೀವಿ. ಹೋಗ ಮುಂದಕ್ಕೆ ಹೋಯ್ತೀನಂದಲ್ಲ. ಹಾಯ್ ಗಾಯ್ಸ್, ಎಲ್ಲರೂ ಬನ್ರಿ. ನೋಡ್ರಿ ನಮ್ಮ ಗಣೇಶಪ್ಪ ಇಲ್ಲೇ ಅವರೇ. ಏನು 2 ತಿಂಗಳು ಬಿಟ್ಕೊಂಡು ಮನೆ ಹತ್ರ ಬರ್ತಾರೆ. ಇವಾಗಲೇ ಬಂದ್ಬಿಡ್ರಿ ರೂಪಿ ರೆಸಾರ್ಟಲ್ಲಿ ನೋಡ್ಕೊಂಡು. ಗಣಪತಿ ಬಪ್ಪ ಮರ್ಯಾ.
ಹಾಯ್ ಅಣ್ಣ, ಆಟೋ ಇರೋದು ಈ ಕಡೆ ಅಣ್ಣ, ಪಾರ್ಕಿಂಗ್ ಇಲ್ಲೆಲ್ಲ ಹೋಯ್ತಾ ಇದೀಯ ನೀನು? ಏ ಆಟೋನಲ್ಲಪ್ಪ, ಲೋಫರ್ ಬಾಯ್. ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ, ಫಾಲೋ ಮಾಡ್ರಿ ಅವ್ರನ್ನ. ಅಮುಪ್ರಿಯ ಅವ್ರನ್ನ ಬೇಗ ಬೇಗ 100K ಹೊಡ್ಸ್ಬಿಡ್ರಿ ಬೇಗ. ಚೆನ್ನಾಗಿದೆ, ಇಲ್ಲಿರೋ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಗ್ರೀನರಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ರಿ ಈ ತರ ಪಾರ್ಕ್ ನಿಮ್ ಮನೆ ಹತ್ರ ಆಯ್ತಾ? ಇಲ್ಲ ನೋಡ್ರಿ, ಈ ತರ ಮಗು ಎತ್ಕೊಂಡು ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ರೆಸಾರ್ಟಿಗೆ ಬಂದ್ರೆ ರೂಪಿ ರೆಸಾರ್ಟ್ ಚಿನ್ನ ಆಂಟಿ ಎಲ್ಲ ಹಾಕ್ರಿ. 1 2 3 ಗೈಸ್, ರೂಮ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿ ಯಾವುದೋ ನಂಬರ್ ಹೇಳಿದ್ರು, ಆ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಟಿಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ವೇಪೂಲ್ ಟಿಕೆಟ್ಸು ಮತ್ತು ಎಲ್ಲ ಅಡ್ವೆಂಚರ್ ಗೇಮ್ಸ್ದು ಎಲ್ಲ. ರೂಮ್ಸ್ ಎಲ್ಲಿ ಅಂಕಲ್? ಸ್ಟ್ರೈಟ್ ಹೋಗ್ಬೇಕಾ? ನಮಗೆ ತೋರಿಸ್ತೀನಿ ಅಂದವ್ರು ಎಲ್ಲ ಹೊಟ್ಟೋಗಿದ್ದಾರಲ್ಲ, ಮುಂದೆ ಹೋದ್ರಾ? ಓಕೆ ಬನ್ನಿ ಹೋಗೋಣ. ಈಗ ರೂಮ್ಸ್ ಹತ್ರ ಬಂದಿದ್ದೀವಿ ಗೈಸ್. ತುಂಬ ಸಖತ್ತಾಗಿದೆ ರೂಮು. ಆ್ಯಕ್ಚುಲಿ ಈ ರೂಮಲ್ಲಿ 8 ಮೆಂಬರ್ಸ್ ಸ್ಟೇ ಮಾಡ್ಬೋದು. ತುಂಬ ಕ್ಲೀನ್ ಇದೆ ಆ್ಯಕ್ಚುಲಿ. ನೋಡಿ, ಇವರಿಬ್ರು ಗೇಮ್ಸ್ ಆಡಕ್ಕೆ ಹೋಗೋಣ ಅಂದರೆ ಹೆಂಗೆ ಕಿತ್ತಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ರೆಸಾರ್ಟಿಗೆ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ನೋಡಿ ಹೆಂಗೆ ಆಡ್ತಿದ್ದಾರೆ ನೋಡಿ ನೋಡಿ ನೋಡಿ. ಗೇಮ್ಸ್ ಆಡಕ್ಕೆ ಬನ್ನಿ ಅಂದರೆ ಹೆಂಗೆ ಆಡ್ತಿದ್ದಾರೆ ನೋಡಿ. ಇವಳು ನೋಡಿ ಪಾಪ ಪ್ರಿಯಾ, ಪಾಪು ಫುಲ್ ರೆಡಿ ಮಾಡ್ತಾ ಇದ್ದಾಳೆ. ಲಂಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಸಾಂಗ್ ಹಾಕಿದ್ರು, ಸೊ ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ನನ್ನ ಮಗಳಂತೂ ಅರ್ಶಿನ್ ಬಿಟ್ಟು ನನ್ನ ಹತ್ರನೂ ಬರ್ತಾನೆ ಇಲ್ಲ, ಫುಲ್ಲು ಅಲ್ಲೇ ಇದ್ದಾಳೆ, ಬರ್ತಾನೆ ಇಲ್ಲ. ನೋಡಿ ಅದನ್ನೇ ಹೇಳ್ತಾಳೆ, ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಮಲ್ಕೊಂಡು ಬರ್ತಾಯಿದ್ದಾಳೆ ಅಂತ. ನಾವು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಿನ್ನೆ ಹೋದಾಗಿಂದ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಯಾರು ಬೇಜಾರು ಮಾಡ್ಕೋಬೇಡಿ ಗೈಸ್. ಸ್ವಲ್ಪ ಕೋಲ್ಡ್ ಆಗಿದೆ ಮತ್ತು ನೋಸ್ ಕೂಡ ಬ್ಲಾಕ್ ಆಗಿದೆ. ಚಂದ್ರ ಯಾಕೆ ನೆನಪು ಅಂದ್ರೆ ನಾನೇ ಇಲ್ಲಿ, ನನ್ ಬಿಟ್ರೆ ಯಾರು ಇಲ್ಲ ಇಲ್ಲಿ. ಗೈಸ್, ಇವರೆಲ್ಲ ಸ್ವಿಮ್ಮಿಂಗ್ ಆಡ್ತಾಯಿದ್ರು. ನನಗಂತೂ ಆಡಬೇಕಂತ ಅನ್ನಿಸ್ತಾಯಿತ್ತು. ಇಲ್ಲೂ ಅಷ್ಟೇ ಸಾಂಗ್ ಹಾಕಿದ್ರು, ಸಕ್ಕದಾಗಿ ಇವರು ಎಂಜಾಯ್ ಮಾಡಿದ್ರು, ಮತ್ತು ನಾನು ಅಷ್ಟೇ ಇವ್ರನ್ನ ನೋಡಿ ನಾನು ಎಂಜಾಯ್ ಮಾಡ್ತಾಯಿದ್ದೆ.
ತುಂಬ ಸಕ್ಕತ್ತಾಗಿತ್ತು. ಸ್ವಿಮ್ಮಿಂಗ್ ಕೂಡ ವಾಟರ್ ಆಗಿರ್ಬೋದು, ಅಲ್ಲಿ ಕ್ಲೀನ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರೆಲ್ಲ ಇದ್ರ ಮಾಡ್ತೀನಿ ಅಂದ್ಬಿಟ್ಟು ಚಂದುಗೆ ನೀರಲ್ಲಿ ಮುಳುಗಿಸ್ತಾ ಇದ್ದಾರೆ ಗೈಸ್. ಇವ್ರು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವನು ಬಿಡ್ತಾನೆ ಇಲ್ಲ ಎಲ್ಲೋದ್ರೂ. ಜಶ್ವಿ ಬೇರೆ ಮಲಗಿದ್ಲ, ಇವರು ನೀರಲ್ಲಿ ಆಡಿ ಸೌಂಡ್ ಮಾಡ್ತಾನೆ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಇವಾಗ ಗೇಮ್ಸ್ ಆಡಕ್ಕೆ ಹೋಗ್ತಿದ್ದೀವಿ ಗೈಸ್. ಟೈಮ್ ಬಂದು 4 o'clock ಆಗಿದೆ. ಇವಾಗ ಹೋಗ್ತಿದ್ದೀವಿ. ವಾಟರ್ ಗೇಮ್ಸ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ಏನದು ಏನು ಗೇಮ್ಸ್ ಅದು ಸೈಕಲಲ್ಲಿ ಆಡೋದು ಏನೇ ಅದು ಜಿಪ್ಲೈನು ಮತ್ತು ರಾಕೆಟ್ ಎಜೆಕ್ಟರ್ ಎಲ್ಲ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಇವ್ರು ವೇವ್ ಪೂಲಲ್ಲಿ ಆಡಲ್ವಂತೆ, ಇವರು ಆಡಲ್ವಂತೆ. ಚಂದು ಅವ್ರ ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರ ಹಿಂದೆ. ಏ ಬಾರೋ ರೈನ್ ಡ್ಯಾನ್ಸೇ ಆಡ್ತಾ ಇಲ್ವಲ್ಲೋ ನೀವೆಲ್ಲ? ರೈನ್ ಡ್ಯಾನ್ಸ್ ಇಲ್ಲ ಇಲ್ಲಿ. ಐತೆ ಎಂತ ಎಲ್ಲೈತೆ ಐತೆ ರೈನ್ ಡ್ಯಾನ್ಸ್. ಬೇರೆ ಜಾಗದಲ್ಲಿ ಐತೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ರೂಪೀಸ್ ರೆಸಾರ್ಟಲ್ಲಿ ಸ್ಪೆಷಾಲಿಟಿ ಏನಂದರೆ ವೇವ್ ಪೂಲ್ ಅಂತಲೇ ಹೇಳ್ಬೋದು. ಇವರು ವೇವ್ ಪೂಲೇ ಆಡಿಲ್ಲ ಗೈಸ್ ಯಾರೂ. ಸ್ವಿಮ್ಮಿಂಗಲ್ಲೇ ಆಡಿ ಸುಸ್ತಾಗ್ತೈತೆ ಅಂತ ಆಡೇ ಇಲ್ಲ. ಪಾಪು ಬೇರೆ ಮಲ್ಕೊಂಬಿಟ್ಟಿತ್ತ. ಸೊ ಇವಳು ಜಿಪ್ಲೈನ್ ಆಡೋಣ ಅಂದ್ಬಿಟ್ಟು ಅಲ್ಲಿ ಹೇಳಿದ್ಲು. ಇವ್ರು ಯಾರೂ ವೇವ್ ಪೂಲ್ ಆಡಿಲ್ಲ. ನಾನು ಆಡ್ತೀನಿ ಪ್ರಿಯಾ ಅವರು ಅದು ಗಾಡಿ ಓನರ್ ಕೂತ್ಕೊಳ್ಳೋದು ಡೈರೆಕ್ಷನ್ ಹಿಂಗೆ ನೋಡ್ತೀವಿ. ಕಿರ್ತಾಲ್ ನೋಡಿಬೇಕಾದ್ರೆ ಇವಾಗ ಅವನೆಲ್ಲ ಹುಡುಗನೇ ಗಿಡ್ಸ್ಬಿಟ್ಟು ಹಾಕೋನಲ್ಲಿ. ಸೈಕ್ ಆಗುತ್ತೆ ನೋಡಿ. ಮೇಲೆ ಹೋಗ್ತಾನೆ. ಹಿಂದೆ ಬಾ ಕುಳ್ಳ ಬಿಡ್ರಿ. ಕಣ್ಮುಚ್ಬೇಡಿ, ಭಯ ಹೋಗ್ತಾ ಅವಲೇ ಹೋಗಿದ್ದ ಅಲ್ಲಿ ಗಂಟೆ ಹೋಗಿ ವಾಪಸ್ ಹೆಂಗ್ ತಿರ್ಕೊಳ್ಳೋಂಗೆ ಬಾಡಿನೇ ತಿರ್ಗ್ಬಿಡ್ದು. ಯಾರನ್ನ ತೆಳು ಇದ್ದವ್ರು ಕತ್ಕಿ ತುಳುಕ್ತು ಅಂದ್ರೆ ಅಷ್ಟೇ. ಇನ್ನು ಒಪ್ಪಿಗೆ ಇಟ್ಕೊಂಡು ಹೆಂಗ್ತಾರೆ ಮಾಡ್ತಾ ಇದ್ದಾರೆ. ಓ ಡ್ಯಾನ್ಸ್ ಆಡ್ತವ್ರ ಗುರು ಇವರು. ಏನ್ ಫುಲ್ ಆಡ್ಬೇಕಾ? ಚಿನ್ನ ಇದಾಡ್ತೀಯಾ? ಪಾಪನ್ ಇಟ್ಕೋತೀನಿ, ಆಡು. ಬಟ್ ನರ್ವಸ್ ಆಗ್ಬಾರ್ದು.
ಬೇಕಾ? ಏ ಬೇಡ, ಇದಾಗಲ್ಲ, ಹಿಂದಕ್ಕೆ ಹೋಗ್ಬಿಡ್ರಿ. ಆಡ ರೋಪಿಂಗ್ ಗೇಮ್ ಆಡ್ತಾವ್ರೆ ಚಂದು ಅವರು ಮತ್ತೆ ವಸಂತು ಇಬ್ರು. ಅದೇನ್ ಕಿತ್ತಾಕ್ತಾರೋ ಗೊತ್ತಿಲ್ಲ. ಇದಾಡ್ರಿ, ಬೇಗ ಬನ್ರಿ. ಆಡ್ರಿ ಆಡ್ರಿ ಆಡ್ರಿ. ಹೆವಿ ಸೈಕ್ ಆಗ್ತೈತ ಅಣ್ಣ. ಆಡ್ರಿ. ಹೆಂಗ ಆಡ್ತಾನ ಕೋತಿ 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 ತರ ಆಡ್ತಾನ ನೋಡಿ. ನಾಗ ನೀನ್ ಬೇರೆ ಹೊಸ ಸಾಹಸ ಬೇಡ ಕಣ. ಆಡಾಡ್. ಬರ್ಲಿ. ರೀಲ್ಸ್ಗೆ ನಮ್ದು ಮಾತ್ರ ಮಾಡೋ. ಕೊಡು ಕೊಡು. ಹಾಯ್ ಬಿಡ, ಹೋಗ ನೀನು ಹೋಗ. ನೋಡ್ರಿ ಅಮ್ಮ ಪ್ರಿಯ ಅವ್ರು ನಮ್ಮನೆ ಗೊತ್ತಾಗ್ಬರ್ತಾರೆ ಗಾಡಿಯಲ್ಲಿ. ನೋಡ್ರಿ ಹೊಸ ಗಾಡಿ ತಗೊಂಡವ್ರೆ. ಗೈಸ್ ಕಾಫಿ ಕುಡಿಬೇಕನ್ನು ನನ್ನ ಮಗಳು ಅರ್ಶಿನ್ ಬಿಡ್ತಾ ಇಲ್ಲ. ಎತ್ಕೊಂಡು ರೂಢಿ ಮಾಡ್ಕೊಂಡ್ಬಿಟ್ಟಾಳೆ. ಕಾಫಿ ಕುಡಿಯಕ್ಕೆ ಬೇಕು ಬಿಡಮ್ಮ. ನೋಡಿ ನೋಡಿ ಜಶುಮಾ ಯಾಕಮ್ಮ ಅವಳು ಎತ್ಕೊಂಡೆ ಅಕ್ಕ ಹೆಂಗ್ ಕೊಡ್ತಿದ್ದಾಳೆ ನೋಡು ಪ್ರಿಯಾ ಪಪ್ಪ ಮಗು. ಇವಾಗ ಸ್ವಿಮ್ಮಿಂಗ್ ಫೂಲ್ ಎಲ್ಲ ಆಯಿತು, ಎಲ್ಲ ಗೇಮ್ಸು ಆಡಿದ್ವಿ. ಇವಾಗ ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ನೋಡಿ ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಮಿಕ್ದವ್ರು ಅಲ್ಲಿ ಕೂತವ್ರೆ. ಪಾಪುನು ಅಲ್ಲೇ ಐತೆ. ಹೆಂಗಿತ್ತು ಪ್ರಿಯಾ ಗೇಮ್ಸು? ಸಕ್ಕತ್ ಎಂಜಾಯ್ ಮಾಡಿದ್ವಿ. ಹ್ಞೂ, ಲೈಟಾಗಿ ತಲೆ ನೋಡ್ತಾ ಇದೆ. ಕಾಫಿ ಕುಡಿಯೋಣ ಅಂತ ಕಾಫಿ ಬಿಸ್ಕೆಟ್ ತಿಂತಾ ಇದ್ದೀವಿ. ಗೈಸ್ ಇನ್ನೊಂದು ಏನಂದರೆ ಗೊತ್ತಾ, ನಮ್ಮ ಮಿಸ್ಸಸ್ಸು ನೀರಲ್ಲಿ ಆಡೋಂಗಿಲ್ಲ. ಅವರು ಬರೀ ಗೇಮ್ಸೇ ಆಡಬೇಕು. ನಾವು ಮಾತ್ರ ನೀರಲ್ಲಿ ಆಡ್ಬೋದು, ಎಲ್ಲದರಲ್ಲೂ ಆಡ್ಬೋದು. ಪಾಪ ಅವಳು ಆಡೋಂಗೇ ಇಲ್ಲ ಅಲ್ಲ ಪ್ರಿಯಾ? ವೆರಿ ರೋಪ್ ಆ್ಯಕ್ಟಿವಿಟೀಸು. ಹಾಂ, ಜಿಪ್ರೇನು, ರಾಕೆಟ್ ಎಜೆಕ್ಟರ್ ಆಡಿದೆ. ಆಮೇಲೆ ಇನ್ನೇನು ಆಡಿದೆ ಅಷ್ಟೇ. ಅಷ್ಟೇ. ಇವಾಗ ಕಾಫಿ ಕುಡಿತೀವಿ. ನೆಕ್ಸ್ಟು
ಫ್ರೆಶ್ ಅಪ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಫೈರ್ ಕ್ಯಾಂಪು ಫೈರ್ ಡ್ಯಾನ್ಸು ಡ್ಯಾನ್ಸು ಪಾರ್ಟಿ ಆಮೇಲೆ ಮಲ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ. ಬನ್ನಿ ಏನೇನು ಮಾಡ್ತೀವಿ ನೋಡೋಣ. ಬನ್ನಿ ಇವಾಗ ರೂಮ್ಗೆ ಹೋಗ್ತೀವಿ ಎಲ್ಲರೂ. ರೂಮ್ಗೆ ಹೋಗಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ನೋಡಿ ಗಾಯ್ಸ್, ರೂಮಿಗೆ ಬಂದಿದ್ದೀವಿ. ಯಾರೂ ಫ್ರೆಶ್ ಅಪ್ ಆಗ್ತಾಯಿಲ್ಲ. ಅರ್ಧ ಜನ ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ, ಅರ್ಧ ಜನ ಮಲ್ಕೊಂಡಿದ್ದಾರೆ. ಏನು ಮಾಡ್ತಾರೋ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ನಾನಂತೂ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ರೂಮ್ ಫುಲ್ಲು ಖಾಲಿ ಇದೆ. ಅಲ್ಲಿಬ್ಬರು ಮಲ್ಗವ್ರೆ. ಪಾಪು ವರ್ಷಿತ ನೋಡಿದ್ರೆ ಇಲ್ಲಿ ಮಲ್ಗವ್ರೆ. ಇನ್ನು ಸ್ವಲ್ಪ ಜನ ರೀಲ್ಸ್ ಮಾಡೋಕ್ಕೆ ಹೋಗೋರು. ನಾನು ರೆಡಿಯಾಗಿ ನಿಂತಿದ್ದೀನಿ ಗೈಸ್. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಗೈಸ್. ಇಲ್ಲಿ ಗಾರ್ಡನ್ ಏರಿಯಾ ಆಗಿರ್ಬೋದು. ಇಲ್ಲಿ ನೀವು ಕ್ರಿಕೆಟು, ಫುಟ್ಬಾಲು, ಟೆನ್ನಿಸು ಮತ್ತು ಪ್ರತಿಯೊಂದು ಗೇಮ್ಸ್ ಕೂಡ ಇಲ್ಲಿದೆ. ಈ ಗ್ರೀನರಿ ನೋಡಿ ನನಗೆ ಸಖತ್ ಖುಷಿ ಆಯಿತು. ಯಾಕಂದರೆ ನಾವು ಮಾರ್ನಿಂಗ್ 7ಗೆ ಬಂದಿದ್ದು. ಸಖತ್ತಾಗಿತ್ತು ಅಂತಾರೆ. ಎಲ್ಲರ ಫ್ರೆಂಡ್ ಅಮ್ಮ ಅನ್ನೋರ್ ಫ್ರೆಂಡು. ಆಯ್ ಅಮ್ಮ. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್ ಹೇಳಿ ಬಂಗಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿನ್ನ ಪೊಂಗಲ್ಲು. ಇವಾಗ ತಾನೇ ಮಾರ್ನಿಂಗ್ ಆಯಿತು, ಬಂದು ಟಿಫನ್ ತಿಂತಾ ದೋಸೆ ಮತ್ತು ಕಾಫಿ, ಚಿತ್ರಾನ್ನ, ಬ್ರೆಡ್ಡು, ಜಾಮು. ಪಾಪು ನೋಡಿದ್ರೆ ನಾವು ಜೊತೆ ಆಟಾಡ್ತಾ ಇತ್ತು ಚೆನ್ನಾಗಿ. ಕರ್ಕೊಂಡು ಹೊಡೋಗ್ಬಿಡೋದೆ ಮನೆಗೆ ಇವಾಗ. ನಮ್ಮ ಪಾಪು ಇನ್ನೊಂದು ಏನಂದರೆ ಎಲ್ಲರ ಹತ್ರ ಹೋಗ್ಬೇಕಲ್ಲ ಅಥವಾ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಮಾರ್ನಿಂಗ್ ಹೇಳಿದೆ, ಇವಾಗ ಚೆಕ್ಔಟ್ ಆಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು. ಕಟ್ ಮಾಡೋದು ಗೈಸ್, ಫೈನಲಿ ವಿಡಿಯೋನ ಮಾಡಿದ್ದೀವಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನು ಅಪ್ಕಮಿಂಗ್ ವೀಡಿಯೋಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ ಅಂತೂ ತುಂಬ ನೀರಲ್ಲೂ ಆಡಿಲ್ಲ, ಏನೂ ಆಡಿಲ್ಲ. ಅಲ್ಲಿಂದ ಬಂದಾಗೂ ಚೆನ್ನಾಗೇ ಇದ್ದೆ. ಮನೆಗೆ ಬಂದಿದ್ದ ತಕ್ಷಣ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸಾರಿ, ನಿಮಗೆ ನನ್ನ ವಾಯ್ಸ್ ಕೇಳ್ತಿರೇ ಇರ್ಬೋದು ಮೇ ಬಿ. ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.